ಸರ್, ಲೋಕಸಭಾ ಚುನಾವಣೆಗೆ ಕೇವಲ ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ, ಬೆಳಗಾವಿ ಆಸ್ಪಿರೆಂಟ್ ಆಗ್ತೀರಾ ತಾವು ಅಂತ? ನೋಡಿ, ನಾನು ಯಾವುದೇ ಕ್ಷೇತ್ರದ ಆಸ್ಪಿರೆಂಟ್ ಅಲ್ಲ. ವರಿಷ್ಠರು ಇಲೆಕ್ಷನ್ ನಿಲ್ಲ ಅಂತಂದರೆ ನಿಲ್ತೀನಿ, ಇಲ್ಲ ಬೇಡ ಅಂತಂದರೆ ಅವ್ರು ಬಿಟ್ಟಂಥ ವಿಚಾರ. ತಾವು ಮತ್ತೆ ವಾಪಸ್ ಬಿಜೆಪಿ ಬಂದಿದ್ದೀರಾ ಸರ್. ತಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಹುಬ್ಳಿಯಲ್ಲಿ. ಇನ್ನೂ ಕೂಡ ಸಾಕಷ್ಟು ಕಾಂಗ್ರೆಸ್ನಲ್ಲಿರುವಂತಹ ಕಾರ್ಯಕರ್ತರು ಮತ್ತು ಮಾಜಿ ಶಾಸಕರು ಕೂಡ ಸಮಾಧಾನ ಹೊಂದಿದ್ದಾರೆ, ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಬರೋಕ್ಕೆ. ನೋಡಿ, ನಾನು ನಮಗೆ ಕೂಡ ಬಂದಂಥ ನಮ್ಮ ಕಾರ್ಯಕರ್ತರಿದ್ದರು, ನಮ್ಮ ಫಾಲೋವರ್ಸ್ ಇದ್ದರು, ಅವರೆಲ್ಲ ಬರ್ತಾರನ್ನುವಂಥ ಮಾತನ್ನು ಹೇಳಿದೆ. ಇನ್ನೂ ಬೇರೆ ಬೇರೆ ರಾಜ್ಯ ಮಟ್ಟದ ನಾಯಕರು ಯಾರು ಬರ್ತಾರೆ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ರೈತರ ಹೋರಾಟ ಜಾಸ್ತಿ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಇಲ್ಲ, ಅದಕ್ಕೆ ನೋಡಿ, ಕೇಂದ್ರ ಸರ್ಕಾರ ಈಗಾಗಲೇ ರೈತರ ಪರವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ರೈತರಿಗೆ ಅನುಕೂಲ ಆಗುವಂಥದ್ದು ಏನೇನು ಕಾರ್ಯಕ್ರಮ ಹಾಕಬೇಕು, ಬೇರೆ ಬೇರೆ ಯೋಜನೆ ಹಾಕಬೇಕು, ಅದೆಲ್ಲವನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನಿದೆ, ರೈತರು ಬೆಳೆದಂಥ ಬೆಳೆಗೆ ಬಹುಶಃ ಹಿಂದೆ UPA ಸರ್ಕಾರ ಇದ್ದಾಗ MSP ಪ್ರೈಸ್ ಎಷ್ಟಿದ್ವು ಮತ್ತು NDA ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಯಾವ ರೀತಿ MSP ಪ್ರೈಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಲನಾತ್ಮಕವಾಗಿ ನೋಡಿದಾಗ ಅತಿ ಹೆಚ್ಚು ರೈತರಿಗೆ ಲಾಭ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಯಾವುದೇ ಡಿಮಾಂಡ್ಸ್ಗಳಿದ್ದಾವೆ, ಈ MSP ಈಗಾಗಲೇ ಕೊಡ್ತಾ ಇದ್ದಾರೆ. ಇನ್ನೂ ಅದಕ್ಕೆ ಇನ್ನೂ ಕಾನೂನು ಬದ್ಧತೆ ಆಗಬೇಕು, ಮತ್ತೊಂದು ಆಗಬೇಕು. ಅದರ ಬಗ್ಗೆ ಮೋದಿಯವರು, ಕೇಂದ್ರ ಸರ್ಕಾರ ಅದರ ಪರವಾಗಿ ಎಲ್ಲ ರೀತಿಯಾದಂಥ ಒಂದು ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಕುಂತು ಸಮಾಲೋಚನೆ ಮಾಡಿಕೊಂಡು ಆ ಬಗ್ಗೆ ಒಂದು ರೈತರಿಗೆ ಅನುಕೂಲ ಆಗುವಂಥ ಉಪಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಇವತ್ತು ಚಳವಳಿ ಮಾಡ್ತಕ್ಕಂಥವರು ಸಹಿತ ಮತ್ತು ಮೋದಿಯವ್ರ ಜೊತೆ ಅಲ್ಲಿದ್ದಂಥ ಕೇಂದ್ರ ಸಚಿವರ ಜೊತೆ ಸಮಾಲೋಚನೆ ಮಾಡಿಕೊಂಡು ಒಂದು ಹಂತಕ್ಕೆ ಬಂದರೆ ಭಾಳ ಒಳ್ಳೆಯದಾಗ್ತದೆ. ರೈತರ ಹಿತಾಸಕ್ತಿ ಕಾಪಾಡಿಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ NDAದ ಪ್ರಮುಖವಾದಂಥ ಒಂದು ಪಾಲಿಸಿ, ನರೇಂದ್ರ ಮೋದಿಯವ್ರ ಪಾಲಿಸಿ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆ.